ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇ, ಎಲ್ರು ರೆಡಿ ಇದ್ದೀರಾ ಅಂತ ಗೊತ್ತು. ಸೊ ಬಾರಿ ಪ್ರಿಪರೇಷನ್ಸ್ ನಡೀತಾ ಇರತ್ತೆ. ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಬಾಯ್ ಫ್ರೆಂಡ್ಗೆ ಏನ್ ಗಿಫ್ಟ್ ಕೊಡ್ಬೋದು ಅಂತ ಯೋಚನೆ ಮಾಡಿರ್ತೀರಾ. ಆಲ್ರೆಡಿ ಶಾಪಿಂಗ್ ಕೂಡ ಶುರು ಮಾಡಿರ್ತೀರಾ ಅಂತಾನು ಗೊತ್ತು. ಸೊ ನಾಳೆ ಎಲ್ಲ ಭರ್ಜರಿಯಾಗಿ ಇರುತ್ತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್. ಸೊ ಈಗ ನಮ್ಮ ಬ್ಯಾಂಗ್ಳೂರ್ ಸಿಟಿ ವ್ಯಾಲೆಂಟೈನ್ಸ್ ಡೇಗೆ ರೆಡಿ ಆಗಿದೆ. ಸೊ ಎಲ್ಲಾ ಕಡೆ ಕಾಫಿ ಡೇ, ಮಾಲ್ಸ್, ಹಾಗೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಪಾರ್ಕ್ ಅಲ್ಲಿ ಹೀಗೆ ಎಲ್ಲಿ ನೋಡಿದ್ರು ನಾಳೆ ಫುಲ್ ಪ್ರೇಮಿಗಳೇ ಕಾಣಿಸ್ತಾ ಇರ್ತಾರೆ. ಫುಲ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಸೊ ತುಂಬಾ ಜನ ವ್ಯಾಲೆಂಟೈನ್ಸ್ ಡೇ ದಿನ ಮದುವೆ ಪ್ರಪೋಸಲ್ ನ ಕೂಡ ಕೊಡ್ತಾರೆ. ಸೊ ತುಂಬಾ ಜನ ಮದುವೆ ಕೂಡ ಆಗ್ತಾರೆ, ಯಾಕಂದ್ರೆ ಅದೊಂಥರ ಮೆಮೊರೇಬಲ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಎಲ್ರಿಗೂ ಒಂಥರ ಸ್ಪೆಷಲ್. ವ್ಯಾಲೆಂಟೈನ್ಸ್ ಯಾರಿಗಿಲ್ಲ ಅವರೆಲ್ಲ ಫುಲ್ ಎಕ್ಸೈಟ್ ಆಗಿರ್ತಾರೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಾಳೆ ನನ್ನನ್ನ ಇಷ್ಟಪಡೋರು ಪ್ರಪೋಸ್ ಮಾಡ್ತಾರೆ ಅಂತ ಆಸೆ ಪಡ್ತಾರೆ. ಹಾಗೆ ಆಲ್ರೆಡಿ ವ್ಯಾಲೆಂಟೈನ್ ಇರೋರು ನಾಳೆ ಇನ್ನೂ ಡಿಫ್ರೆಂಟ್ ಆಗಿ ಜೋರಾಗಿ ಸೆಲೆಬ್ರೇಟ್ ಮಾಡಕ್ಕೂ ಪ್ಲಾನ್ ಮಾಡಿರ್ತಾರೆ. ಸೊ ತುಂಬಾ ಹುಡುಗರು ನಾಳೆ ಹುಡುಗಿರ್ ಹಿಂದೆ ರೋಸ್ ಹಿಡ್ಕೊಂಡು ಪ್ರೀತ್ಸೆ ಅಂತ ಓಡೋಗೋದು ಕಾಣತ್ತೆ. ಸೊ ತುಂಬಾ ಚೆನ್ನಾಗಿರತ್ತೆ. ಇದೊಂಥರ ಒಳ್ಳೆ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇ ದಿನ ರೋಸ್ ಸೇಲ್ ಮಾಡೋರಂತೂ ಭರ್ಜರಿ ಬಿಸ್ನೆಸ್. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ರೋಸ್ ನ ತಗೋತಾರೆ. ಸೊ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರತ್ತೆ. ಸೊ ರೆಡ್ ರೋಸ್ ಅನ್ನೋದು ಲವ್ ನ ಇಂಡಿಕೇಟ್ ಮಾಡೋದ್ರಿಂದ ಪ್ರತಿಯೊಬ್ರು ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಕಂಪಲ್ಸರಿ ತಗೋತಾರೆ. ಸೊ ಈಗಿನ ಟ್ರೆಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ರೋಸ್, ಚಾಕ್ಲೇಟ್ ಮತ್ತೆ ಇದೆಲ್ಲ ಸ್ವಲ್ಪ ಟ್ರೆಂಡ್ ಕಡಿಮೆ ಆಗ್ತಿದೆ. ಈಗೆಲ್ಲ ಏನಿದ್ರು ಡ್ರೆಸ್ಸಸ್ ಆಗ್ಲಿ ಅಥವಾ ಗೋಲ್ಡ್ ಅಥವಾ ಸಿಲ್ವರ್ ಹೀಗೆ ಗಿಫ್ಟ್ ಕೊಡೋದು ತುಂಬಾ ಜಾಸ್ತಿ. ಹಾಗಾಗಿ ಎಲ್ಲಿ ನೋಡಿದ್ರು ಜ್ಯುವೆಲ್ರಿ ಶಾಪ್ ಅಲ್ಲೂ ತುಂಬ್ಕೊಂಡ್ಬಿಟ್ಟಿರ್ತಾರೆ, ಸಿಲ್ವರ್ ಶಾಪ್ ಅಲ್ಲೂ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಈಗ ಎಲ್ಲಾ ಕಡೆನೂ ಹಬ್ಬದ ಸಂಭ್ರಮ. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇಗೆ ಎಲ್ಲ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ಸೊ ಯಾರಾದ್ರೂ ಆಗ್ಲಿ, ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು, ಒಬ್ರನ್ನ ಇಷ್ಟಪಟ್ರೆ ಅವ್ರ ಲೈಫ್ ಟೈಮ್ಗೆ ಜೊತೆಗಿರೋ ತರ ನೋಡ್ಕೊಳ್ಳಿ. ಸೊ ನಾಳೆ ಎಲ್ರು ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೀವೇನೆಲ್ಲ ಪ್ಲಾನ್ ಮಾಡಿದೀರಾ ಅಂತ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಏನ್ ಸ್ಪೆಷಲ್ ಅಂತ ಕೂಡ ನಮ್ಗೆ ಹೇಳ್ಬೋದು. ನಿಮ್ಮ ಕಮೆಂಟ್ಸ್ ಗೆ ನಾವು ವೇಟ್ ಮಾಡ್ತಾ ಇರ್ತೀವಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಎಂಜಾಯ್ ಯೋರ್ ಡೇ.